ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್. ಏನ್ ರಿವರ್ಸ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ಸುಮ್ನೆ ಹಾಗೆ ಫನ್. ಪ್ಲೀಸ್ ನಮ್ಮ ವಿಡಿಯೋಸ್ ನ ನೋಡಿ ಹಾಗೆ ಹೋಗ್ಬಿಡ್ಬೇಡಿ. ದಯವಿಟ್ಟು ನಮ್ಮ ಚಾನಲ್ ನ ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಮೇಲೆ ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ. ಅಂದ್ರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಸೇರ್ನ ತೆಲೆಗಿಟ್ಕೊಂಡು ಮಲಗಿದ್ರದು. ಅದೇ ತರ ಇಲ್ಲಿ ಒಂದು ಚಿಕ್ಕ ವಿಗ್ರಹ ಇದೆ. ವೀಕ್ಷಕರೇ, ಕೆಲವೊಮ್ಮೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಸಂದರ್ಭದಲ್ಲಿ ಟಂಗ್ ಸ್ಲಿಪ್ ಆಗಿ ನಮ್ಮ ಒಂದು ಪದ ಸರಿಯಾಗಿ ಉಚ್ಚಾರಣೆ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. ನಾವು ಈಗೀಗ ಸ್ಟಾರ್ಟ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಿಮ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ಇದೆ ವೆಂಕಟೇಶ್ವರ ಸ್ವಾಮಿ ಸೇರ್ ತೆಲೆಗಿಟ್ಕೊಂಡು ಮಲಗಿರೋದು. ಅದರಲ್ಲಿ ಯಾರೋ ಸೇರ್ನ ಕಟ್ ಮಾಡಿಬಿಟ್ಟಿದ್ರೆ ಆ ಸಮಯದಲ್ಲಿ ಹಂಪಿ ಭಗ್ನ ಆಗೋ ಟೈಮಲ್ಲಿ ಸೇರ್ ಇರೋದು ಕಟ್ ಮಾಡಿಬಿಟ್ಟಿದ್ದಾರೆ. ಇದೇ ತರ ಒಂದು ವಿಗ್ರಹ ಮೇಲೆ ಇದೆ. ಅದು ದೊಡ್ಡದಿದೆ, ಬಹಳ ದೊಡ್ಡದು ವಿಗ್ರಹ ಮೇಲೆ ಇದೆ. ಅಲ್ಲಿ ಯಾವಾಗ್ಲೂ ಪೂಜೆ ಪುನಸ್ಕಾರ ನಡೀತಿದೆ. ಇದು ನೋಡಕ್ಕೆ, ಜನರಿಗೆ ನೋಡಕ್ಕಾಗಿ ಒಂದು ವಿಗ್ರಹ ಕೆತ್ತಿರೋದು ಇದು. ಸೊ ಇಲ್ಲಿಂದ ಬನ್ನಿ, ಕಾಸ್ಟ್ಲಿ ರೋಡ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳಿದ್ರು. ಸೊ ನನಗೂ ಸ್ವಲ್ಪ ದಾಹ ಆಗ್ತಾ ಇತ್ತು, ನಡೆದು ಸ್ವಲ್ಪ ನೀರ್ಗೀರಾದ್ರೂ ಕುಡಿಬಹುದು ಅಂತ ಅನ್ಕೊಂಡು ನಾನು ಓಕೆ ಆಯ್ತು ಅಂದ್ಬಿಟ್ಟು ಅವ್ರ ಹಿಂದೆನೆ ಹೋಗ್ತಾ ಇದ್ದೆ. ತುಂಬಾ ಬಿಸ್ಲಿತ್ತು. ಹಾಗೆ ಸುತ್ತಮುತ್ತ ನೋಡ್ತಾ ಇದ್ದೆ, ಎಲ್ಲೂ ಯಾವ್ದು ಅಂಗಡಿ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಏನೋ ಒಂದು ಕಲ್ಲು ಎಂದು ಕಲ್ಯಾಣಿ ಇದೆ ಅಂತ ಹೇಳಿದ್ರು. ಸರಿ, ಹಂಗೆ ಶೂಟ್ ಮಾಡ್ಕೊಂಡು ಬಿಡೋಣ ಬನ್ನಿ ಅಂತ ಅನ್ಕೊಂಡು ಹಾಗೆ ಮುಂದುವರೆದ್ವಿ ನಾವು. ಬನ್ನಿ ಸ್ನೇಹಿತರೆ, ನೋಡಿ ಇದು ಹಂಪೆಯಲ್ಲಿ ಮೇನ್ ಬಜಾರ್ ಪಕ್ಕದಲ್ಲಿರುವಂತ ಕಲ್ಯಾಣಿ. ಇದು ಅಚ್ಯುತರಾಯ ಕಲ್ಯಾಣಿ ಅಂತಂದೇಳಿ ಈ ಕಲ್ಯಾಣಿ ಹೆಸರು. ಅಚ್ಯುತರಾಯ ಕಲ್ಯಾಣಿ. ಈ ಹಿಂದೆ ಇದೆಲ್ಲ ನೆಲಸಮಾದಾಗಿ ಮುಚ್ಚೋಗ್ಬಿಟ್ಟಿತ್ತು. ಈಗ ಒಂದು 2 ವರ್ಷ ಆಯ್ತು ಇದನ್ನೆಲ್ಲ ಮಣ್ಣೆಲ್ಲ ತೆಗೆದ್ಬಿಟ್ಟೆಲ್ಲ ಹೂಳೆಲ್ಲ ತೆಗೆದು ಸ್ವಚ್ಛ ಮಾಡಿದ್ದಾರೆ. ಇದು ಅಚ್ಯುತರಾಯ ಕಲ್ಯಾಣಿ ಅಂತೇಳಿ. ಇದೆಲ್ಲ ಮೊದ್ಲೆಲ್ಲ ನೀರಲ್ಲಿ ತುಂಬಿರ್ತಿತ್ತು, ಈಗೆಲ್ಲ ಸ್ವಲ್ಪ ನೀರೆಲ್ಲ ಖಾಲಿ ಆಗಿದೆ. ಬನ್ನಿ ಸ್ನೇಹಿತರೆ. ಹಾಗೆ ಮತ್ತೆ ಕಾಸ್ಟ್ಲಿ ರೋಡ್ಗೆ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ವಿ. ಸ್ನೇಹಿತರೆ, ನೀವೇನ್ ನೋಡ್ತಿದ್ರಲ್ಲ, ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ಕಾಸ್ಟ್ಲಿಯಸ್ಟ್ ರೋಡ್ ಇದು. ಅಂದ್ರೆ ಈ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಇದೆಲ್ಲ ಬಜಾರ. ಇದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ವಜ್ರ ವೈದೂರ್ಯ ಮುತ್ತು ಅವಳ ರತ್ನಗಳನ್ನು ಇಲ್ಲಿ ಶೇರ್ಲಿಂದ ಅಳತೆ ಮಾಡಿ ಮಾರ್ತಾ ಇದ್ರು. ಇಲ್ಲಿ ಅದು ಆಕ್ಚುಲಿ ಬಂದು ಇದು ಗೋಲ್ಡ್ ಮತ್ತೆ ಡೈಮಂಡ್ ಎಷ್ಟು ಬಿಗ್ಗೆಸ್ಟ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಈ ರೋಡ್ ಅಷ್ಟು ಬಿಗ್ಗೆಸ್ಟ್ ಯಾವ್ದಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಲ್ಲಿ ಅಷ್ಟು ವಜ್ರ ವೈದೂರ್ಯಗಳು ಮತ್ತು ಅವರತ್ನಗಳನ್ನು ಇಲ್ಲಿ ಮಾರ್ತಾ ಇದ್ರು. ಆ ಜಾಗ ಇದು. ಹಿಸ್ಟ್ರಿ ಹಂಪಿಯಲ್ಲಿ ನೀವು ನೋಡಬಹುದು. ಇತಿಹಾಸದಲ್ಲಿ ಬ್ರಿಟಿಷರು ಈ ನಮ್ಮ ವಜ್ರ ವೈದ್ಯರುಗಳು ಎಲ್ಲಾ ತಗೊಂಡು ಹೋದ್ರ ಕೂಡ ಇಲ್ಲಿ ನೋಡಿ ಸುತ್ತಮುತ್ತಲಿರೋಂತ ಈ ಸ್ಮಾರಕಗಳಿದೆಲ್ಲ ಇದೇ ಆ ವಜ್ರ ವೈದ್ಯರ ಮತ್ತು ಅವಳ ರತ್ನಕ್ಕಿಂತ ಅತಿ ಹೆಚ್ಚಾಗಿ ನಮಗೆ 1000 ಪಟ್ಟು ಮಿಗಿಲಾಗಿರೋ ಸ್ಮಾರಕಗಳು ಇದು ನಮ್ಮ ಹಂಪಿ. ಈ ತರದ್ ಇನ್ನು ತುಂಬಾ ಹಲವಾರು ಇದಾವು. ನೋಡ್ತಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಮೇಲೆ ನೋಡ್ತಿದ್ರ ಮಾತಂಗಿ ಪರ್ವತ ಅಂತೇಳಿ ಮಹಾದೇವಿ ಇದು ಯಜ್ಞ. ನೀವ್ ಇವತ್ತೇನ್ ನೋಡ್ತಿದ್ರಲ್ಲ, ಪ್ರಪಂಚದಲ್ಲಿ ಮೊದಲ ಯಜ್ಞ ಕುಂಭಮೇಳ ನೋಡ್ತಿದ್ರಲ್ಲ, ಆಗಿನ ಸಮಯಕ್ಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತಂಗಿ ಪರ್ವತ ಅಂದ್ರೆ ಅಷ್ಟು ಬೆಲೆ, ಅಷ್ಟು ಗೌರವ, ಅಷ್ಟು ಸನಾತನದ ಪೂಜೆ ನಡೀತಿತ್ತು ಅಲ್ಲಿ. ಇಲ್ಲಿ ಬೆಳ್ಳಿ ಕಾಣಲುಂಗುರ ಅಂತ ಒಂದು ಕನ್ನಡ ಸಿನಿಮಾ ತೆಗೆದಿರುವಂತ ಶೂಟಿಂಗ್ ಅಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ. ಕೇಳಿಸದೆ ಕಲ್ಲಿನಲ್ಲಿ ಕನ್ನಡ ನೋಡಿ, ಕಾಣಿಸದೆ ವನ್ನ ಚರಿತ್ರೆಯಲ್ಲಿ ಹಂಪೆಯ ಗುಡಿ. ಹಾಗೆ ಇಲ್ಲಿ ಮಾಲಾಶ್ರೀ ಅವರು ಬಂದು ಈ ಜಾಗದಲ್ಲಿ ಆ ಸಮಯದಾಗ ಡ್ಯಾನ್ಸ್ ಮಾಡಿ ಸಾಂಗ್ ಮಾಡಿರುವಂತ ಪ್ಲೇಸ್ ಇದು. ಬೆಳ್ಳಿ ಕಾಲುಂಗುರ ಅನ್ನೋ ಸಿನಿಮಾದಿಂದ ಇಲ್ಲಿ ಹಂಪೆ ಶೂಟಿಂಗ್ ಆಗಿದ್ದು ಸ್ಟಾರ್ಟ್ ಆಗಿದ್ದು. ಇದು ಅಚ್ಯುತರಾಯ ಕಲ್ಯಾಣ ಮಂಟಪ, ಅಚ್ಯುತರಾಯ ದೇವಸ್ಥಾನ ಮಂಟಪ ಅಂತ ಹೇಳಿ ಕರೀತಾರೆ ಇದಕ್ಕೆ. ಅಯ್ಯೋ ದೇವ್ರೆ, ಇವರು ಕಾಸ್ಟ್ಲಿ ರೋಡ್ ತೋರಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಟೀ ಅಂಗಡಿ ಇರುತ್ತೆ, ಟೀಗೆ ಕುಡಿಬಹುದು, ಒಂದ್ ದಮ್ಮು ಹೊಡಿಬಹುದು ಅನ್ಕೊಂಡೇನೇನೋ ಅನ್ಕೊಂಡ್ರೆ ಇವರು ಈ ತರ ಮಕ್ಕಾರ್ ಮಾಡ್ಬಿಟ್ರು. ವೀಕ್ಷಕರೇ, ಕೇಳಿಸ್ಕೊಂಬಿಟ್ರ? ಧೂಮಪಾನ, ಮದ್ಯಪಾನ ಇವೆಲ್ಲ ಆರೋಗ್ಯಕ್ಕೆ ಹಾನಿಕರ. ದಯವಿಟ್ಟು ಯಾರು ಇದನ್ನ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಸ್ನೇಹಿತರೆ, ಇದು ಅಚ್ಯುತರಾಯ ಕಲ್ಯಾಣ ಮಂಟಪ ಮತ್ತು ಅಚ್ಯುತರಾಯ ದೇವಸ್ಥಾನ ಅಂತಾನು ಕರೀತಾರೆ. ಈ ಒಳಗಡೆ ಮೂಲ ವಿಗ್ರಹ ಇಲ್ಲ ಈಗ, ಹಾಗಾಗಿ ಇದು ಅಚ್ಯುತರಾಯ ಕಲ್ಯಾಣ ಮಂಟಪ ಆಗಿ ಸ್ಮಾರಕವಾಗಿ ಉಳಿದಿದೆ. ಸದ್ಯಕ್ಕೆ ಇಲ್ಲಿ ಒಳಗಡೆ ಮೂರ್ತಿ ಇಲ್ಲ. ಈಗ ಅಚ್ಯುತರಾಯ ಕಲ್ಯಾಣ ಮಂಟಪ ಅಂತ ಹೆಸರು ಬಂದಿರೋದಕ್ಕೆ ಇದಕ್ಕೆ ಅಚ್ಯುತರಾಯ ಕಲ್ಯಾಣ ಮಂಟಪ ಒಳಗಡೆ ಯಾವ್ದು ಮೂರ್ತಿ ಇಲ್ಲ ಸದ್ಯಕ್ಕೆ, ಹಾಗಾಗಿ ಇದನ್ನ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ. ಬನ್ನಿ, ಇಲ್ಲಿ ಮುಂದೆ ಇದ್ರ ಹಿಂದ್ಗಡೆ ಒಂದು ಅತ್ಕಯ್ಯಮ್ಮ ದೇವಸ್ಥಾನ ಇದೆ, ಅದನ್ನ ತೋರಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಭೂಮಿಯಲ್ಲಿ ಸಿಕ್ಕಿರೋ ಅಂತ ಒಂದು ನಾಗ ದೇವಸ್ಥಾನ, ಒಂದು ಒರಿಜಿನಲ್ ಒಂದು ದೇವ್ರಿದೆ, ಅದ್ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸ್ನೇಹಿತರೆ,
ಇದು ಅಚ್ಯುತರಾಯ ಕಲ್ಯಾಣ ಮಂಟಪ ಅಂತೇಳಿ. ಇಲ್ಲಿ ಒಂದು 2007ನೇ ಇಸ್ವಿಯಲ್ಲಿ ನಾವು ಮತ್ತೆ ನಮ್ಮ ಮಾಸ್ಟರ್ಸ್, ನಮಗೆ ಕುಂಫು ಕಲ್ಸಿರೋ ಮಾಸ್ಟರ್ಸ್ ನಾವೆಲ್ಲಿ ಒಂದ್ಸರಿ ಕ್ಯಾಂಪಿಗೆ ಬಂದಿದ್ವಿ. ಆ ಸಮಯದಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಏನಂದ್ರೆ, ಇಲ್ಲಿ ನೋಡಿ, ಈ ಅಚ್ಯುತರಾಯ ಕಲ್ಯಾಣ ಮಂಟಪ ಇದೆ ಅಲ್ವಾ, ಇಲ್ಲಿಂದ ಓಡ್ ಬಂದು, ಸೊ ಇಲ್ಲಿ 2 ರೋಲ್ ಆಗಿ ಮನುಷ್ಯ ಇಲ್ಲಿಂದ ಹೀಗೆ ಕೆಳಗೆ ಬಿದ್ದಿದ್ದು. ಆ ಸಮಯದಾಗ ಬಿದ್ದಿರಂತ ಗುರುತು ಈ ಒಂದು ಅಚ್ಯುತರಾಯ ಕಲ್ಯಾಣ ಮಂಟಪದಲ್ಲಿ ನಂದು ನೆನಪು. ಓಕೆ, ಬನ್ನಿ ವೀಕ್ಷಕರೇ, ಮುಂದೆ ಅವರು ಏನೆಲ್ಲ ತೋರಿಸ್ತಾರೆ, ನಾವೇನೆಲ್ಲ ನೋಡ್ತೀವಿ ಅಂತ ಅನ್ಕೊಂಡು ನೋಡ್ಕೊಂಡ್ ಬರೋಣ. ಎಲ್ಲರೂ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದೀನಿ ಈ ಒಂದು ವಿಡಿಯೋನ. ದಯವಿಟ್ಟು ಪ್ಲೀಸ್ ನಮ್ಮ ವಿಡಿಯೋಸ್ನ ನೋಡಿ ಹಾಗೆ ಸುಮ್ಮನೆ ಹೋಗ್ಬಿಡ್ಬೇಡಿ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಪ್ಲೀಸ್ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.